ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಕರಿಯರ್ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಟಿ ಇ ಟಿಗೆ ಸಂಬಂಧಪಟ್ಟ ಸೋಷಿಯಲ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಯಾಕಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ ಟಿ.ಇ.ಟಿಯಲ್ಲಿ ಅಂತೇಳಿ ಗೊತ್ತಿರಲ್ಲ. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ, ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, 91ನೇ ಕ್ವಶನ್, ಅ ಪಟ್ಟಿಯಲ್ಲಿ ಸ್ಥಾಪಕರು ಮತ್ತು ಬ ಪಟ್ಟಿಯಲ್ಲಿ ಅವರು ಸ್ಥಾಪಿಸಿದ ರಾಜವಂಶಗಳನ್ನು ನೀಡಲಾಗಿದೆ. ಅವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತೇಳಿ ಕ್ವಶನಲ್ಲಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಅ ಪಟ್ಟಿ ಬ ಪಟ್ಟಿ ಅಂತೇಳಿ ಕೊಟ್ಟಾನ. ಒಂದು ಕಡೆ ಸ್ಥಾಪಕರನ್ನು ಕೊಟ್ಟಾನ, ಇನ್ನೊಂದು ಕಡೆ ಮನೆತನಗಳನ್ನು ಕೊಡ್ತಾ ಹೋಗಿದ್ದಾನ. ನಮಗೆ ಗೊತ್ತಿರಬೇಕು, ಸಿಮುಖ ಯಾವ ಮನೆತನದ ಸ್ಥಾಪಕ ಅಂತ ನೋಡ್ತಾ ಹೋದಾಗ ಶಾತವಾಹನರ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ಸಿಮುಖ ಅಂತೇಳಿ ಗೊತ್ತಿರಲಿ. ಶಾತವಾಹನರ ರಾಜಧಾನಿ ಯಾವುದಾಗಿತ್ತಂದ್ರೆ ಪ್ರತಿಷ್ಠಾನ ಅಥವಾ ಪೈಠಾನ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಕಂಡು ಬರ್ತಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ರಾಜ ಜಯಸಿಂಹ ಯಾವ ಮನೆತನದ ಸ್ಥಾಪಕ ಅಂತ ನೋಡ್ತಾ ಹೋದಾಗ ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದ ಒಂದು ಮನೆತನಗಳಲ್ಲಿ ಇದು ಒಂದು ಸ್ನೇಹಿತರೆ. ಏನಪ್ಪ ಅಂತಂದಾಗ ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ರಾಜ ಜಯಸಿಂಹ ಅಂತೇಳಿ ತಮಗೆ ಗೊತ್ತಿರಲಿ. ಬಾದಾಮಿಯ ಹಿಂದಿನ ಹೆಸರು ಏನಾಗಿತ್ತು ಅಂತ ಕೇಳ್ತಾ ಹೋದಾಗ ವಾತಾಪಿ ಆಗಿತ್ತು. ಬಾದಾಮಿಯ ಹಿಂದಿನ ಹೆಸರು ಏನಾಗಿತ್ತು ಅಂತ ನೋಡ್ತಾ ಹೋದಾಗ ವಾತಾಪಿ ಆಗಿತ್ತು. ಅಥವಾ ವಾತಾಪಿ ಚಾಲುಕ್ಯರಂತ ಕೊಟ್ಟರು ಒಂದೇ, ಬಾದಾಮಿ ಚಾಲುಕ್ಯರಂತ ಕೊಟ್ಟರು ಒಂದೇ. ಅದರ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ರಾಜ ಜಯಸಿಂಹ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ವರ್ಧನರ ಸ್ಥಾಪಕ ಯಾರಂತ ನೋಡ್ತಾ ಬಂದಾಗ ಪುಷ್ಯಭೂತಿ. ನೋಡಿ, ಪುಷ್ಯಭೂತಿ ಯಾವ ಮನೆತನದ ಸ್ಥಾಪಕ ಅಂತ ನೋಡ್ತಾ ಬಂದಾಗ ವರ್ಧನ ಮನೆತನದ ಸ್ಥಾಪಕ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಕುಜಲ್ಕಡ್ ಪೀಸಸ್ ಇವರು ಯಾವ ಮನೆತನದ ಸ್ಥಾಪಕ ಅಂತ ನೋಡ್ತಾ ಹೋದಾಗ ತಮಗೆ ಗೊತ್ತಿರಲಿ ಕುಶಾಣರ ಸ್ಥಾಪಕ. ನೆಕ್ಸ್ಟ್, ಗಂಗರ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ದಡಿಗ ಅಥವಾ ಮಾಧವ ಅಂತ ಬರ್ತಾನೆ. ಗಂಗರ ಸ್ಥಾಪಕ. ನೆಕ್ಸ್ಟ್, ಇದೇ ಮನೆತನಗಳಿಗೆ ಸಂಬಂಧಪಟ್ಟ ರಾಜಧಾನಿಗಳನ್ನು ಸಹ ಕೇಳ್ತಾ ಹೋಗ್ಬೋದು, ಗೊತ್ತಿರಬೇಕು, ಇಂಪಾರ್ಟೆಂಟ್. ಗಂಗರ ರಾಜಧಾನಿ ಯಾವುದಾಗಿತ್ತು ಅಂದಾಗ ತಲಕಾಡು ಆಗಿತ್ತು. ತಲಕಾಡು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂತ ನೋಡ್ತಾ ಹೋದಾಗ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತಂತೇಳಿ ತಮಗೆ ಗೊತ್ತಿರಲಿ. ಮೈಸೂರು ಜಿಲ್ಲೆಯಲ್ಲಿ ತಲಕಾಡು ಪ್ರಸ್ತುತ ಎಲ್ಲಿ ಕಂಡುಬರ್ತಂದಾಗ ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತಾ ಗಂಗರ ರಾಜಧಾನಿಯಾಗಿತ್ತು. ಕುಶಾಣರ ರಾಜಧಾನಿ ಯಾವುದಂದಾಗ ಪೈಠಾನ ಅಥವಾ ಪ್ರತಿಷ್ಠಾನ. ಗೋದಾವರಿ ನದಿಯ ತೀರದಲ್ಲಿ ಕಂಡುಬರ್ತತಿ. ಕ್ವಶನ್ ಕೇಳ್ತಾನ, ಯಾವ ನದಿಯ ತೀರದಲ್ಲಿ ಕಂಡುಬರುತ್ತೆ ಪೈಠಾನ ಅಥವಾ ಪ್ರತಿಷ್ಠಾನ ಅಂತ ನೋಡ್ತಾ ಹೋದಾಗ ಗೋದಾವರಿ ನದಿಯ ತೀರದಲ್ಲಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಕಂಡುಬರ್ತಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಶಾತವಾಹನರದು ಗೊತ್ತಾಯಿತು, ಪ್ರತಿಷ್ಠಾನ ಅಥವಾ ಪೈಠಾನ. ವರ್ಧನರ ರಾಜಧಾನಿ ಯಾವುದಾಗಿತ್ತು ಅಂತ ನೋಡ್ತಾ ಹೋದಾಗ ತಾಣೇಶ್ವರವಾಗಿತ್ತು. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂದಾಗ ಬಾಗಲಕೋಟೆ ಜಿಲ್ಲೆಯ ಏನಪ್ಪ ಅಂತಂದಾಗ ಬಾದಾಮಿ ಅಥವಾ ವಾತಾಪಿ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ. ಆ ಮನೆತನಗಳ ಪ್ರಸಿದ್ಧ ಅರಸರು ಗೊತ್ತಿರಬೇಕು, ನೋಟ್ ಮಾಡ್ಕೋರಿ. ಏನಪ್ಪ ಅಂತಂದಾಗ ಕುಶಾಣರ ಅತ್ಯಂತ ಪ್ರಸಿದ್ಧ ಅರಸ ಯಾರಂತ ನೋಡ್ತಾ ಹೋದಾಗ ಕನಿಷ್ಕ. ಕುಶಾಣರ ಅತ್ಯಂತ ಪ್ರಸಿದ್ಧ ಅರಸ ಯಾರಂತ ನೋಡ್ತಾ ಹೋಗ್ಬೇಕು, ಗೊತ್ತಿರ್ಬೇಕು, ಇಂಪಾರ್ಟೆಂಟ. ಹೊಂದಿಸಿ ಬರೀರಿ ಕೇಳ್ತಾನ. ಯಾರಪ್ಪ ಕೇಳ್ತಾ ಹೋದಾಗ ಕನಿಷ್ಕ. ನೆಕ್ಸ್ಟ್, ಶಾತವಾಹನರ ಅತ್ಯಂತ ಪ್ರಸಿದ್ಧ ಅರಸ ಯಾರಂತ ನೋಡ್ತಾ ಹೋದಾಗ ಗೌತಮಿ ಪುತ್ರ ಶಾತಕರ್ಣಿ ಅಂತೇಳಿ ತಮಗೆ ಗೊತ್ತಿರಲಿ. ವರ್ಧನರ ಅತ್ಯಂತ ಪ್ರಸಿದ್ಧ ದೊರೆ ಯಾರಂತ ನೋಡ್ತಾ ಹೋದಾಗ ಹರ್ಷವರ್ಧನ ಅಂತೇಳಿ ತಮಗೆ ಗೊತ್ತಿರಲಿ. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿಯ ಮಧ್ಯೆ ಒಂದು ಕಾಳಗ ಆಗುತ್ತಾ, ನರ್ಮದಾ ನದಿ ಕಾಳಗ ಅಂತೇಳಿ. ನರ್ಮದಾ ನದಿ ಕಾಳಗ ಯಾರ್ಯಾರ ಮಧ್ಯೆ ಆಯ್ತು ಅಂತ ಕೇಳ್ತಾ ಬರ್ತಾನೆ ಕ್ವಶನ್, ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ಮಧ್ಯೆ ಆ ಯುದ್ಧದ ಬಗ್ಗೆ, ನರ್ಮದಾ ನದಿ ಕಾಳಗದ ಬಗ್ಗೆ ತಿಳಿಸುವ ಶಾಸನ ಯಾವುದಂತ ನೋಡ್ತಾ ಬಂದಾಗ ಐಹೊಳೆ ಶಾಸನ. ಈ ಐಹೊಳೆ ಶಾಸನ ಯಾರ ದಿಗ್ವಿಜಯದ ಬಗ್ಗೆ ತಿಳಿಸ್ತಾ ಹೋಗ್ತಂದ್ರೆ ಇಮ್ಮಡಿ ಪುಲಿಕೇಶಿಯ ದಿಗ್ವಿಜಯದ ಬಗ್ಗೆ ತಿಳಿಸ್ತಾ ಹೋಗ್ತತಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರಂತ ನೋಡ್ತಾ ಹೋದಾಗ ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ಮಧ್ಯೆ ನರ್ಮದಾ ನದಿ ಕಾಳಗ ಆಗುತ್ತಾ. ಈ ನರ್ಮದಾ ನದಿ ಕಾಳಗದ ಬಗ್ಗೆ ತಿಳಿಸುವಂಥ ಶಾಸನ ಯಾವುದಂದಾಗ ಐಹೊಳೆ ಶಾಸನ. ಇದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, 92ನೇ ಕ್ವಶನ್, ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತೆ.
ಪ್ರತಿಪಾದನೆ ಎ ಅಂತೇಳಿ ಕೊಟ್ಟಾನ. ಲಾರ್ಡ್ ಕಾರ್ನ್ ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡಿದನು. ಎಸ್, ಕರೆಕ್ಟಾ. ನೆಕ್ಸ್ಟ್ ಸಮರ್ಥನೆ, ಅದಕ್ಕೇನಪ್ಪ ಸಮರ್ಥನೆಯನ್ನು ಕೊಟ್ಟಾನ ಕೆಳಗಡೆ. ಲಾರ್ಡ್ ಕಾರ್ನ್ ವಾಲಿಸನು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ವಾದಿಸಿದನು. ನೋಡು, ಕೆಳಗಡೆ ಮತ್ತೆ 4 ಆಪ್ಷನ್ಗಳನ್ನು ಕೊಡ್ತಾ ಹೋಗಿದ್ದಾನ. ಆಪ್ಷನ್ 1 ಎ ಮತ್ತು ಆರ್ ಎರಡೂ ಸರಿ, ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅಂತೇಳಿ. ಎರಡನೇದು ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆಯಾಗಿಲ್ಲ ಅಂತೇಳಿ ಕೊಟ್ಟಾನ. ಮೂರನೇದು ಎ ಸರಿ ಆದರೆ ಆರ್ ತಪ್ಪು ಅಂತೇಳಿ ಕೊಟ್ಟಾನ. ನಾಲ್ಕನೇದು ಆರ್ ಸರಿ ಆದರೆ ಎ ತಪ್ಪು ಅಂತೇಳಿ ಕೊಟ್ಟಾನ. ಇಲ್ಲಿ ತಮಗೆ ಗೊತ್ತಿರಬೇಕು ಆನ್ಸರ್ ಯಾವುದಂದಾಗ 1 ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆ ಆಗಿದೆ ಅಂತೇಳಿ. ಲಾರ್ಡ್ ಕಾರ್ನ್ ವಾಲಿಸ್ ಏನಪ್ಪ ಅಂತಂದಾಗ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನ. ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರಂದಾಗ ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ ತಮಗೆ ಗೊತ್ತಿರಲಿ. ಇವೆರಡೂ ಹೇಳಿಕೆಗಳು ಸರಿಯಾಗಿವೆ ಸ್ನೇಹಿತರೆ. ಈ ರೀತಿಯಾದ ಕ್ವಶನ್ಗಳನ್ನು ಏನಪ್ಪ ಅಂತಂದಾಗ TETಯಲ್ಲಿ ಕೇಳ್ತಾ ಬರ್ತಾನ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಕ್ವಶನ್ 93ನೇದು. ಕೊಟ್ಟಿರುವ ಘಟನೆಗಳ ಸರಿಯಾದ ಕ್ರಮೇಣವನ್ನು ಜೋಡಿಸಿರಿ ಅಂತೇಳಿ, ಅಂದರೆ ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತೇಳಿ ಕ್ವಶನ್ ಕೊಟ್ಟಾನ. ಕೊಟ್ಟಿರುವ ಘಟನೆಗಳ ಸರಿಯಾದ ಕ್ರಮೇಣಿಕೆಯು ಅಂತೇಳಿ ಕೊಟ್ಟಾನ. ಆಪ್ಷನ್ ಎ ಭಾರತದಲ್ಲಿ ಮೊಘಲ ಸಾಮ್ರಾಜ್ಯ ಸ್ಥಾಪನೆ, ಬಿ ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶಪಡಿಸಿಕೊಂಡಿದ್ದರು, ಸಿ ರಕ್ಕಸತಂಗಡಿಗಿ ಕದನ ಅಂತೇಳಿ ಕೊಟ್ಟಾನ, ಡಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿಗಾಮನು ಕಂಡುಹಿಡಿದನು. ಇವು ಇಯರ್ಗಳು ಗೊತ್ತಿರ್ಬೇಕು ನಿಮಗೆ, ಕರೆಕ್ಟಾಗಿ ಹೊಂದಿಸ್ಬೇಕಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿಗಾಮ ಕಂಡುಹಿಡಿದಿದ್ದು 1498ರಲ್ಲಿ. ರಕ್ಕಸತಂಗಡಿಗೆ ಕದನ ನಡೆದಿದ್ದು ಏನಪ್ಪ ಅಂತಂದಾಗ 1565ರಲ್ಲಿ. ರಕ್ಕಸತಂಗಡಿಗೆ ಅಥವಾ ತಾಳಿಕೋಟಿ ಕದನ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶಪಡಿಸಿಕೊಂಡಿದ್ದು 1453ರಲ್ಲಿ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತಂದಾಗ 1526ರಲ್ಲಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡ್ತಾ ಬಂದಾಗ ಕಾನ್ಸ್ಟಾಂಟಿನೋಪಲನ್ನು ಟರ್ಕರು ವಶಪಡಿಸಿಕೊಂಡಿದ್ದು 1453ರಲ್ಲಿ ಅಂತೇಳಿ ತಮ್ಗೆ ಗೊತ್ತಿರಲಿ. ಅದೇ ಮೊದಲಿಗೆ ಬರ್ತೈತಿ ಬಿ. ನೆಕ್ಸ್ಟ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿಗಾಮನು ಕಂಡುಹಿಡಿದನು ಎಷ್ಟಲ್ಲಂದ್ರೆ 1498ರಲ್ಲಿ. 1553 ಆದ ನಂತರ 1498. ಅದಾದ ಮೇಲೆ ಏನಪ್ಪ ಅಂತಂದಾಗ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತಾ ಎಷ್ಟರಲ್ಲಿ ಅಂತಂದಾಗ 1526ರಲ್ಲಿ. ನೆಕ್ಸ್ಟ್ ರಕ್ಕಸತಂಗಡಿಗೆ ಕದನ ನಡೀತೈತಿ 1565ರಲ್ಲಿ, ಅಥವಾ ತಾಳಿಕೋಟಿ ಕದನ ಅಂತ ಕರಿತೀವಿ. ಕೊನೆಯದಾಗಿ ಅದು ಬರ್ತೈತೆ ಯಾವಪ್ಪ ಅಂತಂದಾಗ ರಕ್ಕಸತಂಗಡಿಗೆ ಕದನ. ಈ ರಕ್ಕಸತಂಗಡಿ ಕದನ ನಡೆದಿದ್ದು ಯಾರ್ಯಾರ ಮಧ್ಯೆ ಅಂತ ನೋಡ್ತಾ ಬಂದಾಗ ಬಹುಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ರಕ್ಕಸತಂಗಡಿಗೆ ಕದನ ಯುದ್ಧ ನಡೀತದೆ ಸ್ನೇಹಿತರೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಅಳಿಯ ರಾಮರಾಯ ಭಾಗವಹಿಸಿರ್ತಾನೆ. ಆ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಯಾರಾಗಿರ್ತಾನೆ, ಸದಾಶಿವರಾಯ ಆಗಿರ್ತಾನೆ. ಸೈನ್ಯದ ಮುಂದಾಳತ್ವ ವಹಿಸಿಕೊಂಡವರು ಯಾರತ್ತಂದ್ರೆ ಅಳಿಯ ರಾಮರಾಯ ಏನಪ್ಪ ಅಂತಂದರೆ ಈ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೊಂಡು ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂತಂದ್ರೆ ಸೋತು ಸೈನ್ಯ ಏನು ಮಾಡ್ತಂದಾಗ ಮರಳಿ ಏನಪ್ಪ ಅಂದಾಗ ಸಾಮ್ರಾಜ್ಯಕ್ಕೆ ಓಡಿ ಹೋಗ್ತದೆ ಅಂತೇಳಿ ತಮಗೆ ಗೊತ್ತಿರಲಿ. ಈ ರೀತಿ ಆಪ್ಷನ್ ಏನಾಗುತ್ತೆ ಅಂದಾಗ ಆಪ್ಷನ್ 2 ಇಲ್ಲಿ ಕರೆಕ್ಟಾದ ಆನ್ಸರ್ ಆಗುತ್ತಾ. ಆಪ್ಷನ್ 2 ಇಲ್ಲಿ ಕರೆಕ್ಟಾದ ಆನ್ಸರ್ ಆಗುತ್ತೆ. ಅಂದರೆ ಈ ರೀತಿ ಡೇಟ್ಗಳನ್ನು ತಾವು ನೆನಪಿಟ್ಕೊಂಡ್ರೆ ಏನಪ್ಪ ಅಂತ ನಾವು ಆನ್ಸರನ್ನು ಮಾಡಿ ಬರ್ಬೋದು. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ನೋಡ್ತಾ ಹೋದಾಗ ಬಾಬರ್ ಅಂತೇಳಿ ತಮಗೆ ಗೊತ್ತಿರಲಿ. ಸ್ಥಾಪನೆಗೆ ಕಾರಣವಾದ ಮೊದಲ ಯುದ್ಧ ಯಾವುದು ಬಾಬರ್ ಅಂತ ಕೇಳ್ತಾ ಹೋಗ್ತಾನೆ. ಅಂದ್ರೆ ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆಗೆ ಕಾರಣವಾದ ಮೊದಲ ಯುದ್ಧ ಯಾವುದು ಬಾಬರ್ ಅಂತ ಕೇಳ್ತಾ ಹೋದಾಗ ಪಾಣಿಪತ್ ಕದನ
26ರಲ್ಲಿ ನಡೀತೈತಿ. ಮೊದಲನೇ ಪಾಣಿಪತ್ ಕದನ ಯಾರ್ಯಾರ ಮಧ್ಯೆ ನಡೀತೈತೆ ಅಂದಾಗ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ ನಡೀತೈತಿ 1526ರಲ್ಲಿ. ಇಂಪಾರ್ಟೆಂಟಾ. ವಾಸ್ಕೋಡಿಗಾಮ ಭಾರತಕ್ಕೆ ಯಾವ ಪ್ರದೇಶಕ್ಕೆ ಬಂದು ತಲುಪ್ತ ಅಂತ ಕೇಳ್ತಾ ಹೋದಾಗ 1498ರಲ್ಲಿ ಕೇರಳದ ಕಪ್ಪಡ ಎಂಬ ಗ್ರಾಮಕ್ಕೆ. ಇದು ಗೊತ್ತಿರಬೇಕು ತಮಗೆ. ನೆಕ್ಸ್ಟ್ 94ನೇ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು. ನೋಡಿ 94ನೇ ಕ್ವಶನ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಅಂತ. ಈ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಂತ ನೋಡ್ತಾ ಬಂದಾಗ ಆಪ್ಷನ್ನ ಕೊಡ್ತಾ ಬಂದಿದ್ದ ಸ್ನೇಹಿತರೆ, ಲಾಲಾ ಲಜಪತ್ ರಾಯ್. ಎರಡನೇ ಆಪ್ಷನ್ ಬಾಲ್ ಗಂಗಾಧರ್ ತಿಲಕ್. ಮೂರನೇ ಆಪ್ಷನ್ ಸರ್ದಾರ್ ವಲ್ಲಭಾಯಿ ಪಟೇಲ್. ನಾಲ್ಕನೇದು ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಕೊಡ್ತಾ ಬಂದಿದ್ದಾನೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನ ಅಧ್ಯಕ್ಷ ವಹಿಸಿದವರು ಯಾರಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ತಮಗೆ ಗೊತ್ತಿರಲಿ. 1938ರಲ್ಲಿ ನಡೀತೈತಿ. ಹರಿಪುರ ಕಾಂಗ್ರೆಸ್ ಅಧಿವೇಶನ ನಡೆದಿದ್ದು ಎಷ್ಟರಲ್ಲಿ ಅಂತ ಕೇಳ್ತಾ ಬಂದಾಗ 1938ರಲ್ಲಿ. ಅದರ ಅಧ್ಯಕ್ಷತೆ ವಹಿಸಿದವರು ಯಾರಂತಂದಾಗ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನು ನೋಡ್ತಾ ಬಂದಾಗ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಭಾರತದ ಉಕ್ಕಿನ ಮನುಷ್ಯ ಯಾರಂತಂದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರ 182 ಮೀಟರ್ ಎತ್ತರದ ಮೂರ್ತಿಯನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂತಂದಾಗ ಗುಜರಾತ್ನ ಕೇವಾಡಿಯಾ ಗ್ರಾಮದಲ್ಲಿ ಸರ್ದಾರ್ ಡ್ಯಾಮಿನ ಹಿಂಭಾಗದಲ್ಲಿ ಕೇವಾಡಿಯಾ ಎಂಬ ಗ್ರಾಮದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿಯನ್ನು ಅನಾವರಣಗೊಳಿಸಲಾಗಿದೆ. ಎಷ್ಟರತ್ನ 2018 ಅಕ್ಟೋಬರ್ 31ರಂದು. ಇವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕರ್ನಾಟಕಕ್ಕೆ ಒಂದು ಮುಖ್ಯ ಕೊಡುಗೆಯನ್ನು ಕೊಟ್ಟು ಹೋಗ್ತಾರೆ. ಏನಪ್ಪ ಅಂತಂದಾಗ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮಾಡ್ತಾರೆ. ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆ ಮಾಡಿದಂಥ ವ್ಯಕ್ತಿ ಯಾರಂದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್. ಎಷ್ಟರತ್ನಾಗ 1948 ಸೆಪ್ಟೆಂಬರ್ 17ರಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಏನಪ್ಪ ಅಂತಂದಾಗ ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆ ಮಾಡ್ತಾರೆ. ಇದು ಗೊತ್ತಿರಲಿ. ನೆಕ್ಸ್ಟ್ ಲಾಲಾ ಲಜಪತ್ ರಾಯ್ ಇವ್ರಿಗೆ ಏನಂತ ಕರಿತೀವಿ ಅಂತಂದ್ರೆ ಪಂಜಾಬಿನ ಕೇಸರಿ ಅಂತ ಕರಿತೀವಿ. ಇಂಪಾರ್ಟೆಂಟ. ಇದು ಕನ್ನಡ ಬುಕ್ನಲ್ಲೂ ಸಹ ಕೊಡ್ತಾ ಹೋಗಿದ್ದಾನ. ಇದು ಮುಂದೆ ಕ್ವಶನ್ ಆಗ್ಬೋದು. ಪಂಜಾಬಿನ ಕೇಸರಿ ಅಂತೇಳಿ ಯಾರನ್ನ ಕರಿತೀವಿ ಅಂತಂದಾಗ ಲಾಲಾ ಲಜಪತ್ ರಾಯ್ ಅವರನ್ನು ಕರಿತೀವಿ. ಇವರೊಂದು ಕೃತಿಯನ್ನು ಬರೀತಾರೆ, ಅನ್ಹ್ಯಾಪಿ ಇಂಡಿಯಾ ಅಂತೇಳಿ ಒಂದು ಕೃತಿಯನ್ನು ಬರೀತಾರೆ. ಯಾರು? ಲಾಲಾ ಲಜಪತ್ ರಾಯ್ ಅವರು. ಇನ್ನೊಂದು ಕ್ವಶನ್ ಕೇಳ್ತಾ ಬರ್ಬೋದು ಲಾಲಾ ಲಜಪತ್ ರಾಯ್ ಅವರ ಮೇಲೆ. ಏನಪ್ಪ ಅಂತಂದಾಗ ಸೈಮನ್ ಗೋ ಬ್ಯಾಕ್ ಚಳವಳಿಯನ್ನು ಆರಂಭ ಮಾಡಿದಂಥ ವ್ಯಕ್ತಿ ಮತ್ತು ಆ ಚಳವಳಿಯಲ್ಲಿ ಮರಣ ಹೊಂದಿದ ವ್ಯಕ್ತಿ ಯಾರಂತೇಳಿ ಕ್ವಶನ್ ಕೇಳ್ತಾ ಬರ್ತಾನೆ. ಲಾಲಾ ಲಜಪತ್ ರಾಯ್ ಅಂತೇಳಿ ತಮಗೆ ಗೊತ್ತಿರಲಿ. ಇವರನ್ನು ಪಂಜಾಬಿನ ಕೇಸರಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್ರ ಬಗ್ಗೆ ಗೊತ್ತಿರಬೇಕು. ಇಂಪಾರ್ಟೆಂಟ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದಂಥ ವ್ಯಕ್ತಿ ಯಾರಂದಾಗ ಬಾಲ್ ಗಂಗಾಧರ್ ತಿಲಕ್ ಅಂತೇಳಿ ತಮಗೆ ಗೊತ್ತಿರಲಿ. ಬಾಲ್ ಗಂಗಾಧರ್ ತಿಲಕ್ ಇವರು 2 ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಒಂದು ಕೇಸರಿ, ಇನ್ನೊಂದು ಮರಾಠಿ ಅಂತೇಳಿ. ಕೇಸರಿ ಅನ್ನೋದು ಮರಾಠಿ ಭಾಷೆಯಲ್ಲಿ, ಮರಾಠಿ ಅನ್ನೋದು ಇಂಗ್ಲೀಷ್ ಭಾಷೆಯಲ್ಲಿ 2 ಪತ್ರಿಕೆಗಳನ್ನು ಹೊರಡಿಸಿದಂಥ ವ್ಯಕ್ತಿ ಯಾರಂದಾಗ ಬಾಲ್ ಗಂಗಾಧರ್ ತಿಲಕ್. ಬಾಲ್ ಗಂಗಾಧರ್ ತಿಲಕ್ ಇನ್ನೊಂದು ಕೃತಿಯನ್ನು ರಚನೆ ಮಾಡ್ತಾರೆ. ಯಾವುದಪ್ಪ ಅಂತಂದಾಗ ಗೀತಾ ರಹಸ್ಯ ಅಂತೇಳಿ ತಮಗೆ ಗೊತ್ತಿರಲಿ. ಗೀತಾ ರಹಸ್ಯ ಎಂಬ ಕೃತಿಯನ್ನು ಬರೆದವರು ಬಾಲ್ ಗಂಗಾಧರ್ ತಿಲಕ್ ಅಂತೇಳಿ ತಮಗೆ ಗೊತ್ತಿರಲಿ. ಭಾರತ ದೇಶದಲ್ಲಿ ಗಣಪತಿ ಉತ್ಸವವನ್ನು ಆರಂಭ ಮಾಡಿದಂಥ ವ್ಯಕ್ತಿ ಯಾರಂದಾಗ ಬಾಲ್ ಗಂಗಾಧರ್ ತಿಲಕ್ ಅಂತೇಳಿ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ. ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. 95ನೇ ಕ್ವಶನ್. ಧರ್ಮಚಕ್ರ ಪ್ರವರ್ತನ ಎಂದರೇನು? ನೀವು ಬುದ್ಧನ ಬಗ್ಗೆ ಓದಿದ್ರಂದ್ರೆ ಈ ಆನ್ಸರಿಗೆ ನಾವು ಏನಪ್ಪ ಅಂತಂದ್ರೆ ಈ ಕ್ವಶನ್ಗೆ ಆನ್ಸರನ್ನು ನೀವು ಮಾಡ್ಬೋದು. ಆಪ್ಷನ್ 1 ಬುದ್ಧನ ಜನನ. ಆಪ್ಷನ್ 2 ಬುದ್ಧನು ಅರಮನೆಯನ್ನು ತೊರೆದಿದ್ದನು. ನೋಡಿ, ಆಪ್ಷನ್ 1 ಏನು ಕೊಟ್ಟನ? ಬುದ್ಧನ ಜನನ. ಆಪ್ಷನ್ 2 ಬುದ್ಧನು ಅರಮನೆಯನ್ನು ತೊರೆದಿದ್ದು. ಆಪ್ಷನ್ 3 ಬುದ್ಧನ ಮರಣ. ಆಪ್ಷನ್ 4 ಬುದ್ಧನ ಮೊದಲ ಬೋಧನೆ. ಈ ಧರ್ಮಚಕ್ರ ಪ್ರವರ್ತನ ಇದು ಯಾವುದಕ್ಕೆ ಸಂಬಂಧಿಸಿ ಅಂತ ನೋಡ್ತಾ ಹೋದಾಗ ಬುದ್ಧನ ಮೊದಲ ಬೋಧನೆ. ಈ ಬುದ್ಧನ ಮೊದಲ ಬೋಧನೆಯನ್ನು ಎಲ್ಲಿ ನೀಡ್ತಾರಪ್ಪ ಅಂತ ನೋಡ್ತಾ ಹೋದಾಗ ಬುದ್ಧನು
ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ಯಾವ ಪ್ರದೇಶದಲ್ಲಿ ನೀಡ್ತಾನೆ ಅಂತ ಹೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟಾ. ಸಾರಾನಾಥ್ನಲ್ಲಿ ಏನಪ್ಪ ಅಂತಂದಾಗ ಬುದ್ಧನ ಮೊದಲ ಬೋಧನೆಯನ್ನು ಬೋಧಿಸ್ತಾನೆ, ಇದು ಗೊತ್ತಿರಬೇಕು. ಅದರ ಸಂಕೇತವೇ ಧರ್ಮಚಕ್ರ ಪ್ರವರ್ತನ ಅಂತೇಳಿ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟಾ. ಜನನದು ಬುದ್ಧನ ಜನನದ ಸಂಕೇತ ಯಾವುದಂದ್ರೆ ಕಮಲ ಅಂತೇಳಿ ಗೊತ್ತಿರಲಿ, ಕಮಲ ಅಂತೇಳಿ ತಮಗೆ ಗೊತ್ತಿರಬೇಕು, ಇಂಪಾರ್ಟೆಂಟಾ. ಬುದ್ಧನು ಅರಮನೆಯನ್ನು ತೊರೆದದ್ದು ಅದರ ಸಂಕೇತ ಏನಂತ ನೋಡ್ತಾ ಹೋದಾಗ ಕಂತಕ, ಕುದುರೆ ಅಥವಾ ಕಂತಕ ಅಂತ ಹೇಳ್ತೀವಿ, ಇಂಪಾರ್ಟೆಂಟಾ. ಇದು ಗೊತ್ತಿರಬೇಕು ತಮಗೆ. ಬುದ್ಧನ ಜನನ ಎಲ್ಲಿ ಆಗುತ್ತೆ ಅಂತಂದಾಗ ಲುಂಬಿನಿ ವನದಲ್ಲಿ, ಇಲ್ಲಿ ಪತ್ನ ನೇಪಾಳ, ಪ್ರಸ್ತುತ ನೇಪಾಳ ರಾಷ್ಟ್ರದಲ್ಲಿ ಕಂಡುಬರುವ ಲುಂಬಿನಿ ಎಂಬಲ್ಲಿ ಬುದ್ಧನ ಜನನ ಆಗುತ್ತಾ, ಇಂಪಾರ್ಟೆಂಟಾ. ತಾಯಿ ಮಾಯಾದೇವಿ ತಂದೆ ಏನಪ್ಪ ಅಂತಂದಾಗ ಶುದ್ಧೋಧನ ಅಂತೇಳಿ ತಮಗೆ ಗೊತ್ತಿರಲಿ. ತಾಯಿ ಮಾಯಾದೇವಿ ತಂದೆ ಶುದ್ಧೋಧನನ ಮಗನೇ ಬುದ್ಧ ಅಥವಾ ಸಿದ್ಧಾರ್ಥ ಅಂತೇಳಿ ಕರಿತೀವಿ. ಬುದ್ಧನ ಹಿಂದಿನ ಹೆಸರು ಅಂತಂದಾಗ ಸಿದ್ಧಾರ್ಥ ಅಂತೇಳಿ ತಮಗೆ ಗೊತ್ತಿರಬೇಕು. ಈ ಬೌದ್ಧ ಧರ್ಮದ ಸಮ್ಮೇಳನಗಳು ಬರ್ತಾವ, ಎಷ್ಟು ನಡೀತಾವಪ್ಪ ಅಂತಂದಾಗ 4 ಬೌದ್ಧ ಧರ್ಮದ ಸಮ್ಮೇಳನಗಳು ನಡೀತಾವ. ಯಾವ್ಯಾವ ಪ್ರದೇಶದಲ್ಲಿ ಅಂತಂದಾಗ ರವೆ ಪಾಕ ಅಂತ ನೆನಪಿಟ್ಕೋರಿ, ರವೆ ಪಾಕ ಅಂತ ನೆನಪಿಟ್ಕೋರಿ. ಅದೇನಪ್ಪ ಅಂತಂದಾಗ ಯಾವ ಕಾಲಾನುಕ್ರಮದಲ್ಲಿ ಯಾವ ಏನಪ್ಪ ಅಂತಂದಾಗ ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲವನ ಅಥವಾ ಕಾಶ್ಮೀರದ ಕುಂಡಲವನ ಅಂತ ಬರುತ್ತೆ. ಈ 4 ಪ್ರದೇಶದಲ್ಲಿ ಏನಪ್ಪ ಅಂತಂದಾಗ ಬೌದ್ಧ ಧರ್ಮದ ಸಮ್ಮೇಳನಗಳು ನಡೀತಾ ಬರ್ತಾವ. ಈ 4 ಸಮ್ಮೇಳನಗಳು ಏನಪ್ಪ ಅಂತಂದಾಗ ಒಂದು ರಾಜಗೃಹ, ಇನ್ನೊಂದು ವೈಶಾಲಿ, ಇನ್ನೊಂದು ಪಾಟಲಿಪುತ್ರ, ಇನ್ನೊಂದು ಏನಪ್ಪ ಅಂತಂದಾಗ ಕಾಶ್ಮೀರದ ಕುಂಡಲವನದಲ್ಲಿ. ಮೊದಲ ರಾಜಗೃಹದಲ್ಲಿ ಕೈಗೊಂಡಂಥ ವ್ಯಕ್ತಿ ಯಾರಂತಂದಾಗ ಅಜಾತಶತ್ರು, ಅದನ್ನು ಸ್ಪಾನ್ಸರ್ ಮಾಡಿದಂಥ ವ್ಯಕ್ತಿ ಯಾರಂತ ನೋಡ್ತಾ ಹೋದಾಗ ರಾಜ ಯಾರಂತ ನೋಡ್ತಾ ಹೋದಾಗ ಗೊತ್ತಿರಬೇಕು, ಇಂಪಾರ್ಟೆಂಟಾ. ರಾಜಗೃಹದಲ್ಲಿ ಬೌದ್ಧ ಧರ್ಮದ ಮೊದಲ ಸಮ್ಮೇಳನದ ಆಯೋಜಿಸಿದಂಥ ವ್ಯಕ್ತಿ ಯಾರಂತ ನೋಡ್ತಾ ಹೋದಾಗ ಅಜಾತಶತ್ರು ಅಂತೇಳಿ ತಮಗೆ ಗೊತ್ತಿರಲಿ. 2ನೇ ಬೌದ್ಧ ಸಮ್ಮೇಳನವನ್ನು ಆಯೋಜಿಸಿದಂಥ ವ್ಯಕ್ತಿ ಯಾರಂತ ಕಾಲಾಶೋಕ. 3ನೇ ಬೌದ್ಧ ಧರ್ಮದ ಸಮ್ಮೇಳನವನ್ನು ಆಯೋಜಿಸಿದಂಥ ವ್ಯಕ್ತಿ ಸಾಮ್ರಾಟ ಅಶೋಕ ಅಂತೇಳಿ ತಮಗೆ ಗೊತ್ತಿರಲಿ. 4ನೇದು ಕಾನಿಸ್ಕ. 4ನೇ ಬೌದ್ಧ ಧರ್ಮದ ಸಮ್ಮೇಳನವನ್ನು ಆಯೋಜಿಸಿದಂಥ ವ್ಯಕ್ತಿ ಕಾನಿಸ್ಕ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್ 96ನೇ ಕ್ವಶನ್, ಅನುಭವ ಮಂಟಪವನ್ನು ಯಾರು ಸ್ಥಾಪಿಸಿದರು ಅಂತೇಳಿ. ಅನುಭವ ಮಂಟಪವನ್ನು ಯಾರು ಸ್ಥಾಪಿಸಿದರು ಅಂತೇಳಿ ಇಂಥ ಈಜಿ ಕ್ವಶನ್ಗಳನ್ನು TETಯಲ್ಲೂ ಸಹ ಕೇಳ್ತಾ ಹೋಗ್ತಾರಂತೆ, ತಮಗೆ ಗೊತ್ತಿರಲಿ. ನೋಡಿ, ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರಂತೆ? ಶಂಕರಾಚಾರ್ಯರು, ಮಧ್ವಾಚಾರ್ಯರು, 3ನೇದು ಬಸವಣ್ಣನವರು, 4ನೇದು ರಾಮಾನುಜಾಚಾರ್ಯರು ಅಂತೇಳಿ ಕೊಟ್ಟಣ. ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದಾಗ ಅನುಭವ ಮಂಟಪ. ಈ ಅನುಭವ ಮಂಟಪ ಎಲ್ಲಿ ಕಂಡುಬರ್ತದೆ ಅಂತ ನೋಡ್ತಾ ಹೋದಾಗ ಪ್ರಸ್ತುತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಕಂಡುಬರ್ತೈತಿ. ಅದರ ಸ್ಥಾಪಕರೇ ಯಾರಪ್ಪ ಅಂತಂದಾಗ ಅಣ್ಣ ಬಸವಣ್ಣ ಅಂತ ಹೇಳ್ತೀವಿ. ಯಾರಪ್ಪ ಅಂತಂದಾಗ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಈ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರಂತ ನೋಡ್ತಾ ಹೋದಾಗ ಅಲ್ಲಮ ಪ್ರಭುಗಳಂತೇಳಿ ತಮಗೆ ಗೊತ್ತಿರಲಿ. ಅಲ್ಲಮ ಪ್ರಭುಗಳು. ಬಸವಣ್ಣನವರು ಪ್ರತಿಪಾದಿಸಿದಂಥ ಸಿದ್ಧಾಂತ ಯಾವುದಂತ ನೋಡ್ತಾ ಹೋದಾಗ ಶಕ್ತಿ ವಿಶಿಷ್ಟದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ವ್ಯಕ್ತಿ ಯಾರಂತಂದಾಗ ಅಣ್ಣ ಬಸವಣ್ಣನಂತೇಳಿ ಗೊತ್ತಿರಲಿ. ಅಣ್ಣ ಬಸವಣ್ಣ. ಇವರು ಮರಣ ಹೊಂದಿದ ಸ್ಥಳ ಯಾವುದಂತಂದಾಗ ಕೂಡಲ ಸಂಗಮ. ಈ ಕೂಡಲ ಸಂಗಮದಲ್ಲಿ ಯಾವ್ಯಾವ ನದಿಗಳು ಬಂದು ಕೂಡ್ತಾವಂತ ನೋಡ್ತಾ ಹೋದಾಗ ಇಂಪಾರ್ಟೆಂಟ್, ಇದು ಸಹ ಗೊತ್ತಿರಲಿ. ಒಂದು ಮಲಪ್ರಭಾ, ಇನ್ನೊಂದು ಕೃಷ್ಣ ಅಂತೇಳಿ ತಮಗೆ ಗೊತ್ತಿರಬೇಕು. ಕೃಷ್ಣ ಮತ್ತು ಮಲಪ್ರಭಾ ಎಲ್ಲಿ ಕೂಡ್ತಾವಂತ ಕೂಡಲ ಸಂಗಮದಲ್ಲಿ ಕೂಡ್ತಾವ. ಕೂಡಲ ಸಂಗಮ ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಬಸವಣ್ಣನವರು ವಚನಗಳನ್ನು ಏನಪ್ಪ ಬರಿತಾ ಬರ್ತಾರೆ. ಇವರ ಮೂರ್ತಿಯನ್ನು ವಿಶ್ವಪ್ರಸಿದ್ಧವಾದ ಥೇಮ್ಸ್ ನದಿಯ ತೀರದಲ್ಲಿ ಇವರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಯಾರ್ದು? ಬಸವಣ್ಣನವರದು ಅಂತೇಳಿ ತಮಗೆ ಗೊತ್ತಿರಲಿ. ಹುಟ್ಟಿದ್ದು ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಇವರ ಜನನ ಆಗುತ್ತಾ, ಇಂಪಾರ್ಟೆಂಟ್ ಗೊತ್ತಿರಬೇಕು. ಶಂಕರಾಚಾರ್ಯರ ಬಗ್ಗೆ ಸಹ ಕೇಳ್ತಾ ಬರ್ತಾನೆ. ಇವರ ಜನನ ಎಲ್ಲಿ ಆಯ್ತು ಅಂತ ಕೇಳ್ತಾ ಹೋದಾಗ ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ 788ರಲ್ಲಿ ಇವರ ಜನನ ಆಗುತ್ತಾ ಶಂಕರಾಚಾರ್ಯರದು. ಇವರು ಭಾರತದ 4 ದಿಕ್ಕಿಗೆ 4 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂತಂದಾಗ ಶಂಕರಾಚಾರ್ಯರು. ಉತ್ತರಕ್ಕೆ ಹೋದಾಗ ಯಾವ ಮಠ ಅಂತ ಕೇಳ್ತಾ ಹೋದಾಗ ಜ್ಯೋತಿರ್ಲಿಂಗ ಮಠ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಪಶ್ಚಿಮಕ್ಕೆ ಬಂದಾಗ ಗುಜರಾತ್ದ ದ್ವಾರಕದ ಕಾಳಿಕಾ ಪೀಠ
ಮಠವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಶಂಕರಾಚಾರ್ಯರು. ನೆಕ್ಸ್ಟ್ ಪೂರ್ವಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ. ಒರಿಸ್ಸಾದ ಪುರಿಯಲ್ಲಿ ಕಂಡುಬರುತ್ತಾ ಗೋವರ್ಧನ ಮಠ ಅಂತೇಳಿ, ಗೋವರ್ಧನ ಮಠ. ದಕ್ಷಿಣಕ್ಕೆ ಬಂದಾಗ ಕರ್ನಾಟಕದಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರೆ ಶಂಕರಾಚಾರ್ಯರು. ಅದೇ ಯಾವುದಪ್ಪ ಅಂತ ನೋಡ್ತಾ ಹೋದಾಗ ಶೃಂಗೇರಿಯ ಶಾರದಾ ಪೀಠ ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತಂತೆ, ತಮಗೆ ಗೊತ್ತಿರಲಿ. ಈ 4 ಮಠಗಳನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಶಂಕರಾಚಾರ್ಯರು. ಇವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಂತ ನೋಡ್ತಾ ಹೋಗಬೇಕು, ಇಂಪಾರ್ಟೆಂಟ, ತಮಗೆ ಗೊತ್ತಿರಲಿ. ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥ ವ್ಯಕ್ತಿ ಯಾರಪ್ಪ ಅಂದಾಗ ಶಂಕರಾಚಾರ್ಯರು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಮಧ್ವಾಚಾರ್ಯರ ಜನನ ಎಲ್ಲಿ ಆತಂತ ನೋಡ್ತಾ ಹೋದಾಗ ಉಡುಪಿಯ ಪಾಜಕದಲ್ಲಿ ಜನನ ಆಗುತ್ತಾ. ಯಾರ್ದು? ಮಧ್ವಾಚಾರ್ಯರದು. ಅವರ ಪ್ರತಿಪಾದಿಸಿದಂಥ ಒಂದು ಸಿದ್ಧಾಂತ ಯಾವುದಂತ ನೋಡ್ತಾ ಹೋದಾಗ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ದ್ವೈತ ಸಿದ್ಧಾಂತ. ನೆಕ್ಸ್ಟ್ 4ನೇ ಆಪ್ಷನನ್ನು ನೋಡ್ತಾ ಬಂದಾಗ ರಾಮಾನುಜಾಚಾರ್ಯರು. ಇವರು ಪ್ರತಿಪಾದಿಸಿದಂಥ ಸಿದ್ಧಾಂತ ಯಾವುದಂತ ನೋಡ್ತಾ ಬಂದಾಗ ವಿಶಿಷ್ಟದ್ವೈತ ಸಿದ್ಧಾಂತ. ಶಕ್ತಿ ವಿಶಿಷ್ಟದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಬಸವಣ್ಣನವರು. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಂತಂದಾಗ ವಿಶಿಷ್ಟ ಅದ್ವೈತ ಸಿದ್ಧಾಂತ. ಇಂಪಾರ್ಟೆಂಟ, ಗೊತ್ತಿರಬೇಕು. ಇವರ ಜನನ ಎಲ್ಲಿ ಆಗುತ್ತೆ ಅಂತ ನೋಡ್ತಾ ಹೋದಾಗ ರಾಮಾನುಜಾಚಾರ್ಯರದು ತಮಿಳುನಾಡಿನ ಪೆರಂಬೂರಿನಲ್ಲಿ ಇವರ ಜನನ ಆಗುತ್ತಂತೆ, ತಮಗೆ ಗೊತ್ತಿರಲಿ. ನೆಕ್ಸ್ಟ್ 97ನೇ ಕ್ವಶನನ್ನು ನೋಡ್ತಾ ಹೋಗೋಣ. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು. ನೋಡಿ, ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಥವಾ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಕರಿತೀವಿ. ಭಾರತದ ನಾಗರಿಕತೆಯ ತೊಟ್ಟಿಲು ಯಾವುದಂದ್ರೆ ಸಿಂಧೂ ನಾಗರಿಕತೆ ಅಥವಾ ಸಿಂಧೂ ಸರಸ್ವತಿ ಅಥವಾ ಹರಪ್ಪನ್ ನಾಗರಿಕತೆ ಅಂತ ಕರಿತೀವಿ. ಈ ನಾಗರಿಕತೆಯ ಪ್ರಮುಖ ಒಂದು ಬಂದರು ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಅಂದರೆ ಅಂಥ ಪ್ರಾಚೀನ ಕಾಲದಲ್ಲೂ ಸಹ ಏನಪ್ಪ ಭಾರತದಲ್ಲಿ ವ್ಯಾಪಾರ ವಹಿವಾಟು ನಡೀತಿತ್ತು ಭಾರತದಲ್ಲಿ. ಆ ಸಂದರ್ಭದಲ್ಲಿ ಇದ್ದ ಬಂದರು ಯಾವುದಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ, ಆಪ್ಷನ್ 1 ಹರಪ್ಪ, ಆಪ್ಷನ್ 2 ಮೊಹೆಂಜೋದಾರೋ, ಆಪ್ಷನ್ 3 ಧೋಲವೀರ, ಆಪ್ಷನ್ 4 ಲೂತಾಲ್ ಅಂತೇಳಿ ಕೊಟ್ಟಣ. ಇಲ್ಲಿ ಗೊತ್ತಿರಬೇಕು, ಇಂಪಾರ್ಟೆಂಟಾ, ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದಂತ ನೋಡ್ತಾ ಹೋದಾಗ ಲೂತಾಲ್ ಅಂತೇಳಿ ಗೊತ್ತಿರಬೇಕು. ಇಂಪಾರ್ಟೆಂಟಾ, ಲೂತಾಲ್. ಈ ಲೂತಾಲ್ ಪದದ ಅರ್ಥ ಗೊತ್ತಿರಲಿ. ಗುಜರಾತಿ ಭಾಷೆಯಲ್ಲಿ ಏನಂತ ಕರಿತೀವಿ ಅಂತಂದಾಗ ಮಡಿದವರ ದಿಬ್ಬ ಅಂತ ಕರಿತೀವಿ. ಗುಜರಾತಿ ಭಾಷೆಯಲ್ಲಿ ಲೂತಾಲ್ ಎಂದರೆ ಮಡಿದವರ ದಿಬ್ಬ ಅಂತ ಕರಿತೀವಿ. ನೆಕ್ಸ್ಟ್, ಈ ಲೂತಾಲ್ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಅಂದಾಗ ಬೊಗಾವೋ ನದಿಯ ತೀರದಲ್ಲಿ ಕಂಡುಬರುತ್ತೆ. ಅದು ಲೂತಾಲ್ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ಗುಜರಾತ್ ರಾಜ್ಯದ ಬೊಗಾವೋ ನದಿಯ ತೀರದಲ್ಲಿ ಕಂಡುಬರುವ ಸಿಂಧೂ ನಾಗರಿಕತೆಯ ಕಾಲದ ಬಂದರು ಯಾವುದಂತ ನೋಡ್ತಾ ಹೋದಾಗ ಲೂತಾಲ್ ಅಂತೇಳಿ ತಮಗೆ ಗೊತ್ತಿರಲಿ. ಮೊಹೆಂಜೋದಾರೋ, ಸಿಂಧೂ ನಾಗರಿಕತೆಯ ಕಾಲದ ಅತ್ಯಂತ ದೊಡ್ಡ ನಗರ ಯಾವುದಂತ ನೋಡ್ತಾ ಹೋದಾಗ ಅಥವಾ 7 ಬಾರಿ ನಿರ್ಮಾಣಗೊಂಡ ನಗರ ಯಾವುದಂದರೆ ಮೊಹೆಂಜೋದಾರೋ. ಸಿಂಧ್ ಭಾಷೆಯಲ್ಲಿ ಮೊಹೆಂಜೋದಾರ್ ಎಂದರೆ ಮಡಿದವರ ದಿಬ್ಬ ಅಂತ ಅರ್ಥ. ಗುಜರಾತಿ ಭಾಷೆಯಲ್ಲಿ ಲೂತಾಲ್ ಎಂದರೆ ಮಡಿದವರ ದಿಬ್ಬ. ಸಿಂಧ್ ಭಾಷೆಯಲ್ಲಿ ಮೊಹೆಂಜೋದಾರ್ ಎಂದರೆ ಮಡಿದವರ ದಿಬ್ಬ ಅಂತ ಅರ್ಥ. ಮೊಹೆಂಜೋದಾರೋ 7 ಬಾರಿ ನಿರ್ಮಾಣಗೊಂಡಂಥ ನಗರ ಏನಪ್ಪ ಅಂತಂದ್ರೆ ಸಿಂಧೂ ನದಿಯ ತೀರದಲ್ಲಿ ಕಂಡುಬರ್ತೈತಿ ಮೊಹೆಂಜೋದಾರೋ. ಇದನ್ನು ಕಂಡುಹಿಡಿದ ವ್ಯಕ್ತಿ R.D. ಬ್ಯಾನರ್ಜಿ ಅಂತೇಳಿ ಗೊತ್ತಿರಲಿ. R.D. ಬ್ಯಾನರ್ಜಿ 1922ರಲ್ಲಿ ಈ ನಗರವನ್ನು ಉತ್ಖನನ ಮಾಡ್ತಾರೆ. ಯಾರು? R.D. ಬ್ಯಾನರ್ಜಿ ಅವರು. ಸಿಂಧೂ ನಾಗರಿಕತೆ ಅತ್ಯಂತ ದೊಡ್ಡದಾದ ಈಜುಕೊಳ ಎಲ್ಲಿ ಕಂಡುಬರ್ತಂದ್ರೆ ಇದೇ ಮೊಹೆಂಜೋದಾರ್ನಲ್ಲಿ ಕಂಡುಬರ್ತೈತಿ. ಕಂಚಿನ ನರ್ತಕಿಯ ಪ್ರತಿಮೆ ಎಲ್ಲಿ ಕಂಡುಬರ್ತಂದಾಗ ಇದೇ ಮೊಹೆಂಜೋದಾರ್ ನಗರದಲ್ಲಿ ಕಂಡುಬರ್ತಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಧೋಲವೀರ ಪ್ರಸ್ತುತ ಏನಪ್ಪ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತೈತಿ. ಪ್ರಸ್ತುತ ಮೊಹೆಂಜೋದಾರ್ ಎಲ್ಲಿ ಕಂಡುಬರ್ತಂದ್ರೆ ಪಾಕಿಸ್ತಾನದ ಲಾರ್ಕಾನ್ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಅದೇ ಧೋಲ್ವೀರ್ ನೋಡ್ತಾ ಬಂದಾಗ ಲೋತಾಲ್ ಧೋಲ್ವೀರ್ 2 ಇಲ್ಲಿ ಕಂಡುಬರ್ತಂದಾಗ ಗುಜರಾತ್ ರಾಜ್ಯದಲ್ಲಿ ಕಂಡುಬರ್ತಾವೆ.
ಗುಜರಾತ್ ರಾಜ್ಯದಲ್ಲಿ. ಇತ್ತೀಚೆಗೆ ಏನು ಮಾಡಿದಪ್ಪ ಅಂತಂದ್ರೆ ಧೋಲ್ವೀರ್ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡಿದೆ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಕೊಂಡ ನಗರ ಯಾವುದಪ್ಪ ಅಂದಾಗ ಧೋಲ್ವೀರ್. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಧೋಲ್ವೀರದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದಾಗ ನೀರನ್ನು ಸಂಗ್ರಹಣೆ ಮಾಡಿ ಇಡುವುದು. ಅತ್ಯಂತ ದೊಡ್ಡದಾದ ನೀರು ಸಂಗ್ರಹಣಾ ಘಟಕ ಎಲ್ಲಿ ಅದಂತಂದಾಗ ಧೋಲ್ವೀರದಲ್ಲಿ ಕಂಡುಬರುತ್ತಂತೆ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಹರಪ್ಪವನ್ನು ಕಂಡುಹಿಡಿದವರು ಯಾರಂತಂದಾಗ ದಯಾರಾಮ್ ಸಹನಿ. ದಯಾರಾಮ್ ಸಹನಿ ಅವರು ಏನು ಮಾಡ್ತಾರೆ ಅಂತಂದಾಗ ಹರಪ್ಪ ನಗರವನ್ನು ಕಂಡುಹಿಡಿತಾರೆ 1921ರಲ್ಲಿ. ಪ್ರಸ್ತುತ ಪಾಕಿಸ್ತಾನದ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಯಾವುದು? ಹರಪ್ಪ ನಗರ ಪ್ರಸ್ತುತ ಪಾಕಿಸ್ತಾನದ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಕಂಡುಬರುತ್ತಂತೆ ತಮಗೆ ಗೊತ್ತಿರಲಿ. ಯಾವ ನದಿಯ ತೀರದಲ್ಲಿ ಕಂಡುಬರುತ್ತಂತೆ ಕ್ವಶನ್ ಕೇಳಿದಾಗ ರಾವಿ ನದಿಯ ತೀರದಲ್ಲಿ ಕಂಡುಬರುತ್ತಂತೆ ತಮಗೆ ಗೊತ್ತಿರಲಿ. ರಾವಿ ನದಿಯ ತೀರದಲ್ಲಿ. ನೆಕ್ಸ್ಟ್ ನೋಡಿ 98ನೇ ಕ್ವಶನ್. ಅಡಾಲ್ಫ್ ಹಿಟ್ಲರ್ ಅಥವಾ ಅಡಾಲ್ಫ್ ಹಿಟ್ಲರ್ ಅಂತ ಕರಿತೀವಿ. ಸಾಮೂಹಿಕ ಖಗೋಲೆಗಳನ್ನು ಹೀಗೆ ಅನ್ನುವರು. ಅಡಾಲ್ಫ್ ಹಿಟ್ಲರ್ ಅವರ ಸಾಮೂಹಿಕ ಖಗೋಲೆಯನ್ನು ಹೀಗೆ ಅನ್ನುವರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ಹೋಲೋಕಾಸ್ಟ್, ಆಪ್ಷನ್ 2 ನಾಜಿ, ಆಪ್ಷನ್ 3 ಪ್ಯೂರರ್, ಆಪ್ಷನ್ 4 ಗೊಬೆಲ್ಸ್ ಅಂತೆ. ಆನ್ಸರ್ ಯಾವುದಂದಾಗ ಹೋಲೋಕಾಸ್ಟ್ ಅಂತೆ ತಮಗೆ ಗೊತ್ತಿರಲಿ. ಹಿಟ್ಲರ್ ಅವರ ಸಾಮೂಹಿಕ ಖಗೋಲೆಯನ್ನು ಏನೆಂದು ಕರೆಯಲಾಗ್ತಿತ್ತು ಅಂದಾಗ ಹೋಲೋಕಾಸ್ಟ್ ಎಂದು ಕರೆಯಲಾಗ್ತಿತ್ತು. ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮಗೆ. ನಾಜಿ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂತಂದ ಹಿಟ್ಲರ್. ನಾಜಿ ಎಂಬ ಪಕ್ಷವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂತ ಕ್ವಶನ್ ಕೇಳ್ತಾ ಬರ್ತಾನೆ. ಹಿಟ್ಲರ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 99ನೇ ಕ್ವಶನ್. ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಮಂಗಳೂರು ಒಪ್ಪಂದ ಅಂತೇಳಿ ಕೊಟ್ಟಾರ. ಮೂರನೇ ಪದಕ್ಕೆ ಏನು ಕೊಟ್ಟಾರಪ್ಪ ಅಂತಂದ್ರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತಂತ ಹೇಳಿಕೆ. ಇಂಡೈರೆಕ್ಟಾಗಿ ಏನು ಕೇಳೋಣ ಇಲ್ಲ ಅಂತ ಕೇಳಿದಾಗ ಯಾವ ಒಪ್ಪಂದದೊಂದಿಗೆ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ಳುತ್ತಂತೇಳಿ ಕ್ವಶನ್ ಕೇಳೋಣ. ಮೊದಲೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತಂತಂದ್ರೆ ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತಂತ ಕೇಳ್ತಾ ಹೋದಾಗ ಮಂಗಳೂರು ಒಪ್ಪಂದದೊಂದಿಗೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ. ಇಂಪಾರ್ಟೆಂಟ ಗೊತ್ತಿರಬೇಕು. ಆಂಗ್ಲೋ ಮೈಸೂರು ಯುದ್ಧಗಳು, ಆಂಗ್ಲೋ ಕರ್ನಾಟಿಕ್ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಅಫ್ಘಾನ್ ಯುದ್ಧಗಳು, ಇವೆಲ್ಲ ತಮಗೆ ಗೊತ್ತಿರಬೇಕು. ಇವೆಲ್ಲ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನ. ನೆಕ್ಸ್ಟ್ ನೋಡಿ 100ನೇ ಕ್ವಶನ್. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತೇಳಿ. ಆಪ್ಷನ್ ಎ ಇವರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಪಡಿಸಿದರು. ನೆಕ್ಸ್ಟ್ ಬಿ ಇವರು ಬೆಂಗಳೂರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಸಿ ಇವರು ಬೆಳಗೋಳದ ಬಳಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಿಸಿದರು. ಡಿ ಇವರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಮೇಲಿನ ಹೇಳಿಕೆಗಳು ಸಂಬಂಧಿಸಿರುವುದು ಯಾರಿಗೆ ಅಂತೆ. ಇಂಡೈರೆಕ್ಟಾಗಿ ಮೈಸೂರು ಒಡೆಯರ ಮೇಲೆ ಕ್ವಶನ್ನ ಕೇಳಿದನ ಸ್ನೇಹಿತರೆ, ತಮಗೆ ಗೊತ್ತಿರಬೇಕು. ಯಾರ ಕಾಲದಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆದವು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ಜಯಚಾಮರಾಜ ಒಡೆಯರ್, ಆಪ್ಷನ್ 2 10ನೇ ಚಾಮರಾಜ ಒಡೆಯರ್, ಆಪ್ಷನ್ 3 ಚಿಕ್ಕ ದೇವರಾಜ ಒಡೆಯರ್, ಆಪ್ಷನ್ 4 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೆ. ಯಾರ ಕಾಲದಲ್ಲಿ ಇವೆಲ್ಲ ಅಭಿವೃದ್ಧಿ ಆದವು ಅಂತ ನೋಡ್ತಾ ಹೋದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಯಾವ ದಿವಾನರ ಕಾಲದಲ್ಲಿ ಅಂತ ಕೇಳ್ತಾ ಹೋದಾಗ ಗೊತ್ತಿರಬೇಕು. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಅವರು ದಿವಾನರಾಗಿದ್ದರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಏನಪ್ಪ ಅಂತಂದಾಗ ರಾಜರಾಗಿದ್ದರು ಅಂತೇಳಿ ತಮಗೆ ಗೊತ್ತಿರಲಿ. ಮೈಸೂರಿನ ಒಡೆಯರು ಏನಪ್ಪ ಅಂತಂದಾಗ ಉತ್ತಮ ಒಂದು ರಾಜ್ಯ ಮನೆತನ ಅಂತಲೇ ಹೇಳ್ಬೋದು. ಇವತ್ತಿನ ಕ್ಲಾಸ್ ಇಷ್ಟ ಆಗಿರ್ತದೆ ಸ್ನೇಹಿತರೆ. ಸರಿ, ಇನ್ನೊಂದು ಕ್ವಶನ್ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ
ನೋಡಿ 101ನೇ ಕ್ವಶನ್, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತೆ. ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ 1 ರಾಜಾರಾಮ್ ಮೋಹನ್ ರಾಯ್. ಆಪ್ಷನ್ 2 ಸ್ವಾಮಿ ದಯಾನಂದ ಸರಸ್ವತಿ. ಆಪ್ಷನ್ 3 ಜ್ಯೋತಿಬಾ ಫುಲೆ. ಆಪ್ಷನ್ 4 ಸ್ವಾಮಿ ವಿವೇಕಾನಂದ. ಇಂಪಾರ್ಟೆಂಟಾಗಿ ಈ ವ್ಯಕ್ತಿಗಳ ಬಗ್ಗೆ ಅಥವಾ ಇಂಥ ಮಹಾನ್ ವ್ಯಕ್ತಿಗಳ ಬಗ್ಗೆ ತಮಗೆ ಗೊತ್ತಿರಬೇಕು. ರಾಜಾರಾಮ್ ಮೋಹನ್ ರಾಯರು ಬಂದಾಗ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಕರಿತೀವಿ. ಯಾರನ್ನ? ರಾಜಾರಾಮ್ ಮೋಹನ್ ರಾಯ್ ಅವರು. ಈ ರಾಜಾರಾಮ್ ಮೋಹನ್ ರಾಯರ ಸ್ಥಾಪಿಸಿದಂಥ ಒಂದು ಸಂಸ್ಥೆ ಯಾವುದಂತಂದಾಗ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ವ್ಯಕ್ತಿ ಯಾರಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತೇಳಿ ಗೊತ್ತಿರಲಿ. ರಾಜಾರಾಮ್ ಮೋಹನ್ ರಾಯ್ ಅವರು ಏನಪ್ಪ ಅಂತಂದಾಗ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರ ಕೂಡ ಕೂಡಿ ಏನಪ್ಪ ಅಂತಂದಾಗ ಸತಿ ಪದ್ಧತಿಯನ್ನು ಭಾರತದಲ್ಲಿ ರದ್ದು ಮಾಡಿದಂಥ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಅವರು. ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇಂಪಾರ್ಟೆಂಟ, ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರತ್ನ? ಸ್ವಾಮಿ ದಯಾನಂದ ಸರಸ್ವತಿ. ವೇದಗಳಿಗೆ ಹಿಂತಿರುಗಿ ಅಂತ ಹೇಳಿಕೆ ನೀಡಿದವರು ಯಾರತ್ನ? ಸ್ವಾಮಿ ದಯಾನಂದ ಸರಸ್ವತಿ ಅಂತೇಳಿ ಗೊತ್ತಿರಲಿ. ಸುದ್ದಿ ಚಳವಳಿಯನ್ನು ಆರಂಭ ಮಾಡಿದಂಥ ವ್ಯಕ್ತಿ ಯಾರತ್ನಾಗ? ಸ್ವಾಮಿ ದಯಾನಂದ ಸರಸ್ವತಿ. ಸ್ವಾಮಿ ವಿವೇಕಾನಂದವರು ರಾಮಕೃಷ್ಣ ಮಿಷನ್ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಇದು ಗೊತ್ತಿರಲಿ, ಇಂಪಾರ್ಟೆಂಟ. ಕಲ್ಕತ್ತಾದ ಹತ್ತಿರ ಬೇಲೂರು ಎಂಬಲ್ಲಿ, ಪಶ್ಚಿಮ ಬಂಗಾಳದ ಕಲ್ಕತ್ತಾದ ಬಳಿ ಬೇಲೂರು ಎಂಬಲ್ಲಿ ಸ್ವಾಮಿ ವಿವೇಕಾನಂದ ಅವರು ಏನು ಮಾಡ್ತಾರೆ ಅಂತಂದಾಗ ಯಾವುದನ್ನು ಸ್ಥಾಪನೆ ಮಾಡ್ತಾರೆ? ರಾಮಕೃಷ್ಣ ಮಿಷನ್ನ ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಿಷನ್. ಜ್ಯೋತಿಬಾ ಫುಲೆ ಮತ್ತು ಏನಪ್ಪ ಅಂತಂದಾಗ ಇವರು ಒಂದು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂತಂದ್ರೆ ಜ್ಯೋತಿಬಾ ಫುಲೆ ಅಂತೇಳಿ ತಮಗೆ ಗೊತ್ತಿರಲಿ. ಇವುಗಳ ಹೊಂದಿಸಿ ಬರೆಯಾರಿ ಕ್ವಶನ್ ಕೇಳ್ತಾನೆ. ಅದು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು? ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡಿದವರು ಯಾರು? ಮತ್ತು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತೇಳಿ ಕ್ವಶನನ್ನು ಕೇಳ್ತಾ ಬರ್ತಾನೆ. ಇಂಪಾರ್ಟೆಂಟ, ಗೊತ್ತಿರಬೇಕು. ಇವತ್ತಿನ ಕ್ಲಾಸ್ ಇಷ್ಟ ಆಗಿರುತ್ತೆ ಸ್ನೇಹಿತರೆ. ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಕ್ಲಾಸ್ಗಳು ಬೇಕಾದರೆ ಕಮೆಂಟನ್ನು ಮಾಡ್ತಾ ಬನ್ನಿ.